ಎಲ್ಲರಿಗೂ ವಿ.ಕೆ ಕ್ಲಾಸಸ್ಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯ ಸ್ನೇಹಿತರೆ, ಇಲ್ಲಿ ಭಾರತ ರತ್ನ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಈ ಆದರ್ಶ ವಿದ್ಯಾಲಯ 6ನೇ ತರಗತಿ ಪ್ರವೇಶ ಪರೀಕ್ಷೆಯನ್ನು ಬರೆಯತಕ್ಕಂಥ ಇದೇ ಏಪ್ರಿಲ್ ತಿಂಗಳಲ್ಲಿ ಆದರ್ಶ ವಿದ್ಯಾಲಯ ಪರೀಕ್ಷೆ ಇರೋದರಿಂದ ಆ ವಿದ್ಯಾರ್ಥಿಗಳಿಗೂ ಕೆ ಆಗಿ ಸಾಮಾನ್ಯ ಜ್ಞಾನದಲ್ಲಿಯೂ ಸಹ ಇಂಥ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿದೆ. ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಗೊತ್ತಿರಬೇಕನ್ನುವಂಥ ಉದ್ದೇಶದಿಂದ ನಾನು ಭಾರತ ರತ್ನ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಇಲ್ಲಿ ಮೊದಲನೇದಾಗಿ ನೋಡಿದಾಗ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಅಧ್ಯಯನ ಮಾಡಿದಾಗ ಇದು ಏನಪ್ಪ ಅಂದರೆ ಈ ಚಿತ್ರವನ್ನು ಕಂಡ್ರೆ ಇದು ಭಾರತ ರತ್ನ ಪ್ರಶಸ್ತಿ ಒಂದು ಆಗಿ ಕಂಡು ಬರ್ತದೆ. ಇಲ್ಲಿ ನಾವು ಇದು ಕೊಡಲಿಕ್ಕೆ ಪ್ರಾರಂಭಗೊಂಡಿದ್ದು ಯಾವಾಗಪ್ಪ ಅಂದರೆ 1954ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಏನು ಮಾಡಿದರು, ನೀಡಲಿಕ್ಕೆ ಪ್ರಾರಂಭಿಸಿದರು. ಮೊಟ್ಟ ಮೊದಲು ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲು ಪ್ರಾರಂಭಿಸಿದ್ದು 1954ರಿಂದ. ಅಲ್ಲಿ ನಾವು ಇಲ್ಲಿವರೆಗೂ ನಿಮ್ಗೆ ತೋರಿಸ್ತಾ ಇರೋದು 2014ರವರೆಗೂ ಏನಪ್ಪ ಅಂದ್ರೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥವ್ರ ಬಗ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಡೆಯ ಪ್ರಶಸ್ತಿ 2014. ಸೊ ಒಟ್ಟು 45 ಪ್ರಶಸ್ತಿಗಳನ್ನು ನೀಡಿದ್ದಾರೆ 2014ರವರೆಗೂ. ಮತ್ತು ಪ್ರಶಸ್ತಿಯನ್ನು ಯಾರು ನೀಡ್ತಾರಪ್ಪ ಅಂದರೆ ನಮ್ಮ ಭಾರತ ಸರ್ಕಾರ ಏನಾಗ್ತದಪ್ಪ ಅಂದರೆ ಕೇಂದ್ರ ಸರ್ಕಾರ, ಭಾರತ ಸರ್ಕಾರ ಏನಾಗ್ತದೆ ಈ ಭಾರತ ರತ್ನ ಪ್ರಶಸ್ತಿಯನ್ನು ನೀಡ್ತದೆ. ಹಾಗಾದರೆ ಈ ಭಾರತ ರತ್ನ ಪ್ರಶಸ್ತಿಯಲ್ಲಿ ಕಂಡುಬರುವತಕ್ಕಂಥದ್ದು ಏನಪ್ಪ ಅಂದರೆ ಯಾವ ವಿನ್ಯಾಸದಲ್ಲಿದೆ ಅಂದರೆ ಅಲ್ಲಿ ಒಂದು ಸೂರ್ಯನ ಚಿತ್ರವಿದೆ ಮತ್ತು ಅರಳಿ ಎಲೆಯ ಚಿತ್ರದ ಮೇಲೆ ಅಲ್ಲಿ ಕೊಟ್ಟಿರುವಂಥ ಎಲೆ ಆಕಾರದಲ್ಲಿ ಕಂಡುಬರ್ತದೆ ಭಾರತ ರತ್ನ. ಭಾರತ ರತ್ನ ಎಲೆ ಆಕಾರದಲ್ಲಿ ಬರೋದರಿಂದ ಅದು ಅರಳಿ ಎಲೆ ಮತ್ತು ಸೂರ್ಯನ ಚಿತ್ರ ಇರುವಂಥದ್ದು ಅದರಲ್ಲಿ. ಮತ್ತು ಅದರ ಮೇಲೆ ಭಾರತ ರತ್ನ ಅನ್ನುವತಕ್ಕಂಥ ಹೆಸರು ಬರೆದಿರ್ತಾರೆ. ಅದು ಯಾವ ಲಿಪಿಯಲ್ಲಿಪ್ಪ ಅಂದರೆ ದೇವನಾಗರಿ ಲಿಪಿಯಲ್ಲಿ ಏನಾಗ್ತಾರೆ ಅಲ್ಲಿ ಕಂಡುಬರ್ತದೆ. ಇನ್ನು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಮೊಟ್ಟ ಮೊದಲಿಗರು ಯಾರು ಅಂತ ನೋಡಿದಾಗ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಮೊದಲಿಗರು ಯಾರು, ಸರ್ವಪಲ್ಲಿ ರಾಧಾಕೃಷ್ಣನ್, ಸರ್ ಸಿ.ವಿ. ರಾಮನ್, ಸಿ. ರಾಜಗೋಪಾಲಾಚಾರಿ. ಇವರು 3 ಜನ ಮೊಟ್ಟ ಮೊದಲು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದವರು. ಒಂದೇ ವರ್ಷದಲ್ಲಿ 3 ಜನರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದು. ಹೌದ್ರಿ. ಇನ್ನು 2014ರಲ್ಲಿ ಕೊನೆಯ ಪ್ರಶಸ್ತಿ ಪಡೆದಂಥವ್ರು ಯಾರಪ್ಪ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಮದನ್ ಮೋಹನ್ ಮಾಳವೀಯ. ಹೌದ್ರಿ, ಇವರು ಪಡೆದಂಥವ್ರು. ಇನ್ನು ಭಾರತ ರತ್ನದ ನಾಗರಿಕರು ದೊರೆಯಬಹುದಾದಂಥ ಒಂದು ಅತ್ಯುನ್ನತ ಪ್ರಶಸ್ತಿ. ಇದನ್ನು ಕಲೆ, ಸಾಹಿತ್ಯ ಮತ್ತು ವಿಜ್ಞಾನ, ಸಾರ್ವಜನಿಕ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಗಣ್ಯರಿಗೆ ನೀಡಲಾಗ್ತದೆ. ಇದನ್ನು ಕೊಡಲಿಕ್ಕೆ ಪ್ರಾರಂಭಿಸಿದ್ದು 1954ರಲ್ಲಿ. ಮಹಾತ್ಮ ಗಾಂಧೀಜಿಯವರಿಗೆ ಪ್ರಶಸ್ತಿ ದೊರಕದಕ್ಕೆ ಹೌದ್ರಿ ಪ್ರಮುಖ ಕಾರಣ ಏನಪ್ಪ ಅಂದ್ರೆ ಅಲ್ಲಿ ಯಾಕೆ ಅವ್ರಿಗೆ ಮಹಾತ್ಮ ಗಾಂಧೀಜಿಯವ್ರಿಗೆ ಕೊಡಲಿಲ್ಲ ಭಾರತ ರತ್ನ ಅಂದ್ರೆ ಅಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ನೀಡುವಂತಿಲ್ಲ ಅನ್ನುವತಕ್ಕಂಥ ನಿಯಮ ಇತ್ತು. ಹೀಗಾಗಿ ಅದನ್ನು ಮಹಾತ್ಮ ಗಾಂಧೀಜಿಯವರಿಗೆ ಅಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಿಲ್ಲ. ಕಾರಣ ಯಾಕಪ್ಪ ನೀಡಲಿಲ್ಲ ಅಂದರೆ ಇದೇ ಕಾರಣಕ್ಕೆ ನೀಡಲಿಲ್ಲ ಅದು. ಮತ್ತು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಮರಣೋತ್ತರವಾಗಿ ಪಡೆದಂಥ ಮೊಟ್ಟ ಮೊದಲಿಗರು ಯಾರಪ್ಪ ಅಂದರೆ ಅಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಬರ್ತಾರೆ. ಹೌದ್ರಿ. ಇಲ್ಲಿವರೆಗೂ ಒಟ್ಟು 7 ಜನ ವ್ಯಕ್ತಿಗಳಿಗೆ ಮರಣಾಂತರ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ, 7 ಜನ ವ್ಯಕ್ತಿಗಳಿಗೆ. ಹೌದ್ರಿ. ಮತ್ತು ಇನ್ನೂ ಒಂದು ವಿಶೇಷತೆ ಏನಪ್ಪ ಅಂದ್ರೆ ನಮ್ಮ ಭಾರತ ರತ್ನ ಪ್ರಶಸ್ತಿ ಭಾರತೀಯ ನಾಗರಿಕರಾಗಬೇಕೆಂಬ ನಿಯಮವೇನಿಲ್ಲದಿದ್ದರೂ ಅದನ್ನು ನಾವೇನು ಮಾಡ್ತೀವಿ, ಕೊಡ್ತಾ ಇದ್ದೇವೆ. ಆದರೆ ಭಾರತೀಯ ನಾಗರಿಕರಾಗಿಲ್ಲ ಆದರೂ ನಮ್ಮ ದೇಶದ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ 2 ಜನ ವ್ಯಕ್ತಿಗಳಿದ್ದಾರೆ. ಯಾರಪ್ಪ ಅಂದರೆ ಒಂದು ನೆಲ್ಸನ್ ಮಂಡೇಲಾ 1990ರಲ್ಲಿ, ಖಾನ್ ಅಬ್ದುಲ್ ಗಫರ್ ಖಾನ್ ಇವರು 1987ರಲ್ಲಿ ನಮ್ಮ ಭಾರತೀಯ ನಾಗರಿಕರಾಗದೇ ಇದ್ದರೂ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಹೌದ್ರಿ. ಮತ್ತು ಇದರ ಒಂದು ವಿನ್ಯಾಸವನ್ನು ನೋಡಿದಾಗ ವೃತ್ತಾಕಾರದ ಚಿನ್ನದ ಪದಕದ ಮೇಲೆ ಸೂರ್ಯನ ಚಿತ್ರ ಬರ್ತದೆ. ಆ ಸೂರ್ಯನ ಚಿತ್ರದ ಮತ್ತು ದೇವನಾಗರಿ ಲಿಪಿಯಲ್ಲಿ ಭಾರತ ರತ್ನ ಅನ್ನುವತಕ್ಕಂಥ ಒಂದು ಹೆಸರನ್ನು ಬರೆದಿರ್ತಾರೆ. ಹಿಂಭಾಗದಲ್ಲಿ ರಾಷ್ಟ್ರೀಯ ಚಿಹ್ನೆ ಮತ್ತು ಸತ್ಯಮೇವ ಜಯತೆ ಎಂದು ಏನು ಬೇಕಂದ್ರೆ ಬರೆದಿರಬೇಕನ್ನುವತಕ್ಕಂಥದ್ದು ಅಲ್ಲಿ ಕಂಡುಬರುವಂಥದ್ದು. ಹೌದ್ರಿ. ಸೊ ಹಾಗಾದರೆ ಇಲ್ಲಿವರೆಗೂ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದವರ ಪಟ್ಟಿಯನ್ನು ನೋಡಿದಾಗ ಇಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ. ಹೌದ್ರಿ. ಸರ್ವಪಲ್ಲಿ ರಾಧಾಕೃಷ್ಣನ್ರವರು ಇವರು ಜನಿಸಿದ್ದು 1888ರಲ್ಲಿ, ನಿಧನ ಹೊಂದಿದ್ದು 1975ರಲ್ಲಿ ನಿಧನ ಹೊಂತಾರೆ. ಇಲ್ಲಿ ಪುರಸ್ಕೃತ ವರ್ಷ ಅಂದರೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದದ್ದು 1954ರಲ್ಲಿ. ಮತ್ತು ಇವರು ಏನಾಗಿದ್ದರಪ್ಪ ಅಂದರೆ ಭಾರತದ ಒಬ್ಬ ದ್ವಿತೀಯ ರಾಷ್ಟ್ರಪತಿ ಮತ್ತು ಭಾರತದ ಪ್ರಥಮ ಉಪರಾಷ್ಟ್ರಪತಿಗಳಾಗಿ ಮತ್ತು ಒಬ್ಬ ಶ್ರೇಷ್ಠ ತತ್ವಜ್ಞಾನಿನೂ ಆಗಿದ್ದರು. ಹೀಗಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಇವರು ಕೊಡುಗೆಯೂ ಸಹ ಭಾಳಷ್ಟಿದೆ. ಹೀಗಾಗಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಅದು ನೆಕ್ಸ್ಟು ಇನ್ನು ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರು. ಇವರು ಜನಿಸಿದ್ದು 1878ರಿಂದ ಜನಿಸಿದರು. ನಿಧನ ಹೊಂದಿದ್ದು 1972ರಲ್ಲಿ ನಿಧನ ಹೊಂತಾರೆ. ಇಲ್ಲಿ ಇವ್ರಿಗೆ ಭಾರತ ರತ್ನ ಪ್ರಶಸ್ತಿ ಇವ್ರಿಗೆ ಸಿಕ್ಕಿದ್ದು 1954ರಲ್ಲಿ. ಇವರು ಏನಪ್ಪ ಅಂದ್ರೆ ಕೊನೆಯ ಗವರ್ನರ್ ಮತ್ತು ಗವರ್ನರ್ ಜನರಲ್ ಮತ್ತು ಸ್ವತಂತ್ರ ಸೇನಾನಿಯ ಸಹ ಏನಾಗಿದ್ದರು,
ಆಗಿದ್ದರಿಂದ ಇವ್ರಿಗೂ ಸಹ ಭಾರತ ರತ್ನ ಪ್ರಶಸ್ತಿ ನೀಡಲಾಗಿದೆ. ಇವರು ತಮಿಳುನಾಡು ರಾಜ್ಯದವರು. ಮತ್ತು ಇನ್ನು ಚಂದ್ರಶೇಖರ್ ವೆಂಕಟರಾಮನ್ ಅಂತ ಕರಿತೀವಿ, ಅಂದರೆ ಸಿ ವಿ ರಾಮನ್ ಅಂತೀವಿ. ಇಲ್ಲಿ ಸಿ ವಿ ರಾಮನ್ ಅವರು ಜನಿಸಿದ್ದು 1888ರಲ್ಲಿ ಮತ್ತು ನಿಧನ ಹೊಂದಿದ್ದು 1970ರಲ್ಲಿ. ಇಲ್ಲಿ 1954ರಲ್ಲಿ ಇವ್ರಿಗೂ ಪ್ರಶಸ್ತಿ ನೀಡ್ತಾ ನಮ್ಮ ಭಾರತದ ಒಬ್ಬ ಶ್ರೇಷ್ಠ ವಿಜ್ಞಾನಿ ಅಂತ ಹೇಳ್ಬೋದು. ಮತ್ತು ಭಾರತದ ವಿಜ್ಞಾನಿ ಭೌತಶಾಸ್ತ್ರದ ಅಪಾರ ಕೊಡುಗೆ ನೀಡಿದಂಥವರು, ನೊಬೆಲ್ ಪ್ರಶಸ್ತಿಯನ್ನು ಪಡೆದಂಥ ಪುರಸ್ಕೃತರು ಆಗಿದ್ದಾರೆ. ಯಾರು? ಅಲ್ಲಿ ಸಿ ವಿ ರಾಮನ್ರವರು. ಹಾಗಾದರೆ ಇಲ್ಲಿ ಏಕಕಾಲಕ್ಕೆ 1954ರಲ್ಲಿ ನಮ್ಮ ಭಾರತ ದೇಶದ ಒಂದೇ ರಾಜ್ಯಕ್ಕೆ, ಯಾವುದು? ತಮಿಳುನಾಡು ರಾಜ್ಯಕ್ಕೆ 3 ಭಾರತ ರತ್ನ ಪ್ರಶಸ್ತಿಗಳು ಹೋಗಿದ್ದಾವೆ. ಮತ್ತು 1954ರಲ್ಲಿ 3 ಜನರಿಗೆ ಏಕಕಾಲಕ್ಕೊಮ್ಮೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿರುವಂಥದ್ದು. ಇನ್ನು ಅದನ್ನು ಬಿಟ್ಟರೆ ಇಲ್ಲಿ ಡಾಕ್ಟರ್ ಭಗವಾನ್ ದಾಸ್ ಅಂತ ಕರಿತೀವಿ ನಾವು, ಹೌದ್ರಿ. ಇವರು 1869ರಲ್ಲಿ ಜನಿಸಿದರು, 1958ರಲ್ಲಿ ಮರಣ ಹೊಂತಾರೆ. ಮತ್ತು 1955ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಗ್ತದೆ. ಮತ್ತು ಇವರು ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಮತ್ತು ಇವರು ಸ್ವತಂತ್ರ ಸೇನಾನಿಯಾಗಿದ್ದರು. ಮತ್ತು ಇವರು ಉತ್ತರ ಪ್ರದೇಶ ರಾಜ್ಯದವರಾಗಿರ್ತಾರೆ. ಇನ್ನು 5ನೇದು ಡಾಕ್ಟರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅಂತ ಕರಿತೇವೆ, ಹೌದ್ರಿ. ಹಾಗಾಗಿ ಅಲ್ಲಿ ಇವರು 1861 ಮತ್ತು 1962ರಂದು ಏನಾಗ್ತಾರಪ್ಪ ಅಂದ್ರೆ ಇವರು ನಿಧನ ಹೊಂದಿದ್ದು. ಜನಿಸಿದ್ದು 1861ರಲ್ಲಿ ಜನಿಸಿದರು ಮತ್ತು 1962ರಲ್ಲಿ ನಿಧನವನ್ನು ಹೊಂತಾರೆ. 1955ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಗ್ತದೆ. ಮತ್ತು ನಮ್ಮ ಭಾರತ ದೇಶದ ಒಬ್ಬ ಶ್ರೇಷ್ಠ ಇಂಜಿನಿಯರ್ ಅಂತಲೂ ಕರಿತೀವಿ, ಕರ್ನಾಟಕದವರು, ಹೌದ್ರಿ. ಸೊ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಅಂತಲೂ ಕರಿತೇವೆ ನಾವು, ಹೌದ್ರಿ. ಹೀಗಾಗಿ ಅಲ್ಲಿ ನಾವು ಮುಖ್ಯವಾಗಿ ಬಂದಾಗ ಇವರು ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಮೊಟ್ಟ ಮೊದಲ ಕನ್ನಡಿಗರು ಯಾರು ಅಂದಾಗ ಅಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಬರ್ತಾರೆ. ಹೀಗಾಗಿ ಕರ್ನಾಟಕದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಮೊಟ್ಟ ಮೊದಲ ಕನ್ನಡಿಗರು ಯಾರು ಅಂತ ನೋಡಿದಾಗ ಅಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ, ಅಂದರೆ 1955ರಲ್ಲಿ. ಇನ್ನು ಅದನ್ನು ಬಿಟ್ಟರೆ 6ನೇ ಭಾರತ ರತ್ನ ಪ್ರಶಸ್ತಿ ಪಡೆದವರು ಜವಾಹರ್ಲಾಲ್ ನೆಹರು. ಇವರು 1889ರಲ್ಲಿ ಜನಿಸಿದರು. ನೆಕ್ಸ್ಟ್ ಅದೇ ರೀತಿ 1964ರಲ್ಲಿ ಏನಾಗ್ತಾರಪ್ಪ ಅಂದ್ರೆ ನಿಧನ ಹೊಂತಾರೆ ಇವರು, ಹೌದ್ರಿ. ಸೊ ಇಲ್ಲಿ ನಾವು ಮುಖ್ಯವಾಗಿ ಬಂದಾಗ 1964ರಲ್ಲಿ ನಿಧನ ಹೊಂತಾರೆ. ಇವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದ್ದು 1955ರಲ್ಲಿ ಭಾರತ ರತ್ನ. ಅಂದರೆ ಇಲ್ಲಿ 3 ಜನರಿಗೆ ಭಾರತ ರತ್ನ ಪ್ರಶಸ್ತಿ ಸಿಗ್ತದೆ 1955ರಲ್ಲಿ. ಒಂದು ಭಗವಾನ್ ದಾಸ್ರವರಿಗೆ, ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ, ಮತ್ತು ಜವಾಹರ್ಲಾಲ್ ನೆಹರೂರವರಿಗೆ, ಹೌದ್ರಿ. ಯಾಕಪ್ಪ ಜವಾಹರ್ಲಾಲ್ ನೆಹರೂರವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿದ್ದು ಅಂದರೆ ಇವರು ಭಾರತದ ಪ್ರಥಮ ಪ್ರಧಾನಿ ಮತ್ತು ಸ್ವತಂತ್ರ ಒಬ್ಬ ಸೇನಾನಿಯಾಗಿದ್ದರು. ಹೀಗಾಗಿ ಒಬ್ಬ ಲೇಖಕರು ಸಹ ಹೌದು. ಹೀಗಾಗಿ ಇವ್ರಿಗೂ ಸಹ ಏನಾಗಿದೆ ಭಾರತ ರತ್ನ ಪ್ರಶಸ್ತಿಯನ್ನು ದೊರೆತಿರುವಂಥದ್ದು. ಇವರು ಉತ್ತರ ಪ್ರದೇಶ ರಾಜ್ಯದವರು. ಹಾಗಾಗಿ ಇಲ್ಲಿ ಗೋವಿಂದ್ ವಲ್ಲಭ ಪಂತ್ ಅಂತ ಕರಿತೇವೆ. ಇವರು 1887ರಲ್ಲಿ ಜನಿಸಿದರು, 1961ರಲ್ಲಿ ನಿಧನ ಹೊಂತಾರೆ. 1957ರಲ್ಲಿ ಏನಪ್ಪ ಅಂದರೆ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಗ್ತದೆ. ಮತ್ತು ಸ್ವಾತಂತ್ರ್ಯ ಸೇನಾನಿ ಹೌದು ಮತ್ತು ಗೃಹ ಸಚಿವರು ಹೌದು, ಹೌದ್ರಿ. ಹೀಗಾಗಿ ಅಲ್ಲಿ ನಾವು ಮುಖ್ಯವಾಗಿ ಬಂದಾರ ಉತ್ತರ ಪ್ರದೇಶ ರಾಜ್ಯದವರು, ಹೌದ್ರಿ. ಇನ್ನು ದೋಂಡೋ ಕೇಶವ್ ಕರ್ವೆ ಅಂತ ಕರಿತೇವೆ. 1858ರಲ್ಲಿ ಜನಿಸ್ತಾರೆ, 1962ರಲ್ಲಿ ನಿಧನ ಹೊಂತಾರೆ. ಇಲ್ಲಿ 1958ರಲ್ಲಿ ಇವರಿಗೆ ಏನಾಗ್ತದೆ ಭಾರತ ರತ್ನ ಪ್ರಶಸ್ತಿ ಸಿಗ್ತದೆ. ಒಬ್ಬ ಶಿಕ್ಷಣ ತಜ್ಞ ಮತ್ತು ಸಮಾಜ ಸೇವಕರು, ಮಹಾರಾಷ್ಟ್ರ ರಾಜ್ಯಕ್ಕೆ ದೊರೆತಿರುವಂಥದ್ದು. ಇನ್ನು ನಾವು ಅದೇ ರೀತಿ ಬಂದಾಗ ಇಲ್ಲಿ ಡಾಕ್ಟರ್ ಬಿಧನ್ ಚಂದ್ರ ಅಂತ ಕರಿತೇವೆ. ಇವರು ಸಹ ನಮಗೆ 1960ರಲ್ಲಿ ಏನಾಗ್ತಪ್ಪ ಅಂದರೆ ಇವರು ಭಾರತ ರತ್ನ ಪ್ರಶಸ್ತಿ ದೊರೆತಿರುವಂಥದ್ದು. ಇನ್ನು ಅದೇ ರೀತಿ ಇಲ್ಲಿ ಪುರುಷೋತ್ತಮ್ ದಾಸ್ ಟಂಡನ್ ಅಂತ ಕರಿತೇವೆ, ಹೌದ್ರಿ. ಇವರು ಏನಪ್ಪ ಅಂದ್ರೆ 1961ರಲ್ಲಿ ಏನಾಗ್ತಾರೆ ಜ್ಞಾನಪೀಠ ಭಾರತ ರತ್ನ ಪ್ರಶಸ್ತಿಯನ್ನು ಪಡಿತಾರೆ ಮತ್ತು ಸ್ವತಂತ್ರ ಸೇನಾನಿ, ಶಿಕ್ಷಣ ತಜ್ಞರಾಗಿದ್ದಾರೆ. ಇನ್ನು ಅದೇ ರೀತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಹೌದ್ರಿ. ಇವರು ನಮಗೆ ಮುಖ್ಯವಾಗಿ ಕಂಡು ಅಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ 1884ರಲ್ಲಿ ಜನಿಸಿ 1963ರಲ್ಲಿ ನಿಧನ ಹೊಂತಾರೆ. ಇವ್ರಿಗೆ 1962ರಲ್ಲಿ ಭಾರತ ರತ್ನ ಪ್ರಶಸ್ತಿ ದೊರೆಯುವಂಥದ್ದು. ಮತ್ತು ಭಾರತ ಸರ್ಕಾರದ ಪ್ರಥಮ ರಾಷ್ಟ್ರಪತಿಗಳು ಮತ್ತು ಸ್ವತಂತ್ರ ಸೇನಾನಿ ಹೌದು, ಒಬ್ಬ ಕಾನೂನು ತಜ್ಞರು ಹೌದು. ಹೀಗಾಗಿ ಇವರು ಬಿಹಾರ ರಾಜ್ಯಕ್ಕೆ ಒಂದು ಭಾರತ ರತ್ನ ಪ್ರಶಸ್ತಿ ದೊರೆಯಿತು. ಇನ್ನು ಅದೇ ರೀತಿ ಡಾಕ್ಟರ್ ಜಾಕೀರ್ ಹುಸೇನ್ ರವರು, ಇವರು ನಮ್ಮ ಭಾರತದ ಮಾಜಿ ರಾಷ್ಟ್ರಪತಿ, ಒಬ್ಬ ವಿದ್ವಾಂಸರು, ಆಂಧ್ರ ಪ್ರದೇಶ. 1963ರಲ್ಲಿ ಭಾರತ ರತ್ನ ಪ್ರಶಸ್ತಿ ಸಿಗ್ತದೆ. ಇನ್ನು ಡಾಕ್ಟರ್ ಪಾಂಡುರಂಗ ವಾಮನ್ ಕಾಣೆ ಅಂತಂದು ಕರಿತೇವೆ. ಇವರು 1963ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡಿತಾರೆ. ಇವರು ಒಬ್ಬ ಏನಪ್ಪ ಅಂದ್ರೆ ಸಂಸ್ಕೃತ ವಿದ್ವಾಂಸರಾಗಿರುವಂಥದ್ದು ಮತ್ತು ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದಂಥವ್ರು. ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ, ಇವರು ಉತ್ತರ ಪ್ರದೇಶ ರಾಜ್ಯಕ್ಕೆ ಸೇರಿದಂಥವ್ರು.
ಇವರು ಸಹ 1966ರಲ್ಲಿ ಜ್ಞಾನಪೀಠ ಇದು ಭಾರತ ರತ್ನ ಪ್ರಶಸ್ತಿಯನ್ನು ಪಡೀತಾರೆ. ಮತ್ತು ಇಲ್ಲಿ ಮರಣೋತ್ತರ ಪ್ರಶಸ್ತಿ ಪಡೆದಂಥವರು ಭಾರತದ ಒಬ್ಬ ದ್ವಿತೀಯ ಪ್ರಧಾನಿ, ಎರಡನೇ ನಮ್ಮ ಭಾರತ ದೇಶದ ಪ್ರಧಾನಿ ಮತ್ತು ಸ್ವಾತಂತ್ರ್ಯ ಸೇನಾನಿ ಮತ್ತು ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಮೊಟ್ಟ ಮೊದಲ ಒಬ್ಬ ಪ್ರಧಾನಮಂತ್ರಿ ಯಾರಪ್ಪ ಅಂದರೆ ಅಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಹೌದ್ರಿ, ಉತ್ತರ ಪ್ರದೇಶ ರಾಜ್ಯಕ್ಕೆ ಸೇರಿದಂಥವ್ರು. ಇನ್ನು ಇಂದಿರಾ ಗಾಂಧಿ ಇವರು 1971ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೀತಾರೆ ಮತ್ತು ಭಾರತದ ಮಾಜಿ ಪ್ರಧಾನಿ ಹೌದ್ರಿ, ಇವರು ಉತ್ತರ ಪ್ರದೇಶ ರಾಜ್ಯಕ್ಕೆ ಸೇರಿದಂಥವರು. ಇನ್ನು ವಿ ವಿ ಗಿರಿಯವರು ಇವರು ಭಾರತದ ಮಾಜಿ ರಾಷ್ಟ್ರಪತಿ ಮತ್ತು ಕಾರ್ಮಿಕ ನಾಯಕರಾದಂಥವರು. 1975ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ದೊರಕ್ತದೆ, ಆಂಧ್ರ ಪ್ರದೇಶ ರಾಜ್ಯಕ್ಕೆ ಸೇರಿದಂಥವರು. ಇನ್ನು ಕುಮಾರಸ್ವಾಮಿ ಕಾಮರಾಜ್ ಇವರು 1976ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೀತಾರೆ, ಇವರಿಗೆ ಮರಣೋತ್ತರ ಪ್ರಶಸ್ತಿ ಪಡೆದಂಥವರು ಮತ್ತು ಸ್ವತಂತ್ರ ಸೇನಾನಿ, ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಅಂತ ನಾವೇನು ಮಾಡ್ಬೋದು ಕರಿಬೋದು. ಮತ್ತು ಅಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಪ್ರಧಾನಮಂತ್ರಿ ಆಗಬೇಕಾದ್ರೆ ಅಲ್ಲಿ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಒಂದು ಸಂಪೂರ್ಣತ್ವವನ್ನು ಮುಂದಾಳತ್ವವನ್ನು ವಹಿಸ್ಕೊಂಡಂಥವ್ರು. ಮತ್ತು ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿ ಆಗಲಿಕ್ಕೆ ಇವರ ಒಂದು ಶ್ರಮ ಬಹಳಷ್ಟು ಒಂದು ಕಂಡು ಬರುವಂಥದ್ದು. ಮತ್ತು ತಮಿಳುನಾಡಿನ ರಾಜ್ಯದ ಅತ್ಯಂತ ಶ್ರೇಷ್ಠ ಒಬ್ಬ ರಾಜಕಾರಣಿ, ಅದಕ್ಕೆ ಬಡ ರಾಜಕಾರಣಿ ಹೇಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯು ಹಾಗೆ ಒಂದು ಕಾಮರಾಜ್ರವರು ಅತ್ಯಂತ ಪ್ರಸಿದ್ಧವಾದಂಥವ್ರು ಇವರು. ಇನ್ನು ನೆಕ್ಸ್ಟ್ ಮದರ್ ತೆರೇಸಾ ಹೌದ್ರಿ, ಇವರು 1980ರಲ್ಲಿ ಏನಾಗ್ತಪ್ಪ ಅಂದ್ರೆ ಭಾರತ ರತ್ನ ಪ್ರಶಸ್ತಿ ಪಡೆದಾರ ಮತ್ತು ಸಾಮಾಜಿಕ ಕಾರ್ಯಕರ್ತೆ, ನೊಬೆಲ್ ಪ್ರಶಸ್ತಿಯನ್ನು ಪಡೆದಂಥ ಪುರಸ್ಕೃತೆ, ಶಾಂತಿಗಾಗಿ ಇವ್ರಿಗೆ ಏನಾಯ್ತಪ್ಪ ಅಂದ್ರೆ 1980ರಲ್ಲಿ ಒಂದು ಭಾರತ ರತ್ನ ಪ್ರಶಸ್ತಿ ದೊರಕಿತು ಪಶ್ಚಿಮ ಬಂಗಾಳಕ್ಕೆ. ಇನ್ನು ವಿನೋಬಾ ಭಾವೆ ಇವರು 1983ರಲ್ಲಿ ಮರಣೋತ್ತರ ಒಂದು ಪ್ರಶಸ್ತಿಯನ್ನು ಪಡೆದಂಥವ್ರು, ಒಬ್ಬ ಸಮಾಜ ಸುಧಾರಕರು ಮತ್ತು ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದಂಥದ್ರು. ಇನ್ನು ಖಾನ್ ಅಬ್ದುಲ್ ಗಫರ್ ಖಾನ್ ಇವರು 1987ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದರು, ಒಬ್ಬ ಸ್ವತಂತ್ರ ಸೇನಾನಿ, ಭಾರತ ರತ್ನ ಪಡೆದಂಥ ಪ್ರಥಮ ಹೊರ ದೇಶದ ಪ್ರಜೆ ಅಂತ ಕರಿತೇವೆ. ಅಂದರೆ ಮೊಟ್ಟ ಮೊದಲು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಬೇರೆ ದೇಶದ ಒಬ್ಬ ಪ್ರಜೆ ಯಾರಪ್ಪ ಅಂದ್ರೆ, ಆದರೂ ವಿದೇಶಿ ಅಲ್ಲ, ಹೊರ ದೇಶದ ಪ್ರಜೆ ಅಂದರೆ ವಿದೇಶಿಯರಲ್ಲ ಅಂದರೆ ವಿದೇಶಿಯರ ಅಂದರೆ, ಯಾಕಂದರೆ ನಮ್ಮ ದೇಶದಲ್ಲಿ ಬಂದು ಏನಾದಂಥವ್ರು ಅಲ್ಲಿ ಹಲವಾರು ಕೆಲಸ ಕಾರ್ಯಗಳು ಇವರು ಕೊಡುಗೆಗಳನ್ನು ನೀಡಿದಂಥವ್ರು. ಹೀಗಾಗಿ ಅಲ್ಲಿ ನಾವು ಹೊರ ದೇಶದ ಪ್ರಜೆ ಅಂತ ಕರಿತೇವೆ, ಆದರೆ ಪಾಕಿಸ್ತಾನಕ್ಕೆ ಸಂಬಂಧಿಸಿದಂಥದ್ದು. ನೆಕ್ಸ್ಟ್ ಡಾಕ್ಟರ್ MG ರಾಮಚಂದ್ರನ್ ಇವರು ಮರಣೋತ್ತರ ಪ್ರಶಸ್ತಿಯನ್ನು ಪಡೆದಂಥ ತಮಿಳುನಾಡಿನ ಮತ್ತು ಚಲನಚಿತ್ರ ನಟರು ಮತ್ತು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂಥವರು 1988ರಲ್ಲಿ ಪಡೆದಿದ್ದಾರೆ. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಇವರು 1990ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದರು ಮತ್ತು ಮರಣೋತ್ತರ ಪ್ರಶಸ್ತಿ ಭಾರತದ ಸಂವಿಧಾನದ ಶಿಲ್ಪಿ ಮಹಾರಾಷ್ಟ್ರ ರಾಜ್ಯಕ್ಕೆ ದೊರೆಯುತ್ತಿರುವಂಥದ್ದು. ಹೀಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೂ 1990ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇನ್ನು ಅದೇ ರೀತಿ ನೆಲ್ಸನ್ ಮಂಡೇಲಾ ಅಂತ ಕರಿತೇವೆ. ಈ ಒಂದು ನೆಲ್ಸನ್ ಮಂಡೇಲಾ ಬಗ್ಗೆ ನೋಡಿದಾಗ, ನೆಲ್ಸನ್ ಮಂಡೇಲಾರವರು 1990ರಲ್ಲಿ ಭಾರತ ಒಂದು ರತ್ನ ಪ್ರಶಸ್ತಿಯನ್ನು ಪಡೆದರು. ವರ್ಣಭೇದಿ ನೀತಿ ವಿರುದ್ಧ ಹೋರಾಟ, ಭಾರತ ರತ್ನ ಪಡೆದಂಥ ಪ್ರಥಮ ವಿದೇಶಿ ಏನಪ್ಪ ಅಂದ್ರೆ ಪ್ರಜೆ ಅಂತಲೂ ಹೇಳ್ಬೋದು. ಮತ್ತು ದಕ್ಷಿಣ ಆಫ್ರಿಕಾ. ಇನ್ನು ರಾಜೀವ್ ಗಾಂಧಿಯವರು 1991ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದಂಥ ಮಾಜಿ ಪ್ರಧಾನಿ, ಮರಣೋತ್ತರವಾಗಿ ನವದೆಹಲಿ ಅಲ್ಲಿ ರಾಜ್ಯಕ್ಕೆ ಸೇರಿದಂಥವ್ರು, ಅಲ್ಲಿ ಒಂದು ಪ್ರದೇಶಕ್ಕೆ ಸೇರಿದಂಥವ್ರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ 1991ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದರು, ಮರಣೋತ್ತರ ಪ್ರಶಸ್ತಿ ಬಂದಿದೆ. ಸ್ವಾತಂತ್ರ್ಯ ಸೇನಾನಿ, ಭಾರತ ಸರ್ಕಾರದ ಪ್ರಥಮ ಗೃಹ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥವ್ರು ಮತ್ತು ಗುಜರಾತ್ ರಾಜ್ಯಕ್ಕೆ ಸೇರಿರುವಂಥದ್ದು. ಇನ್ನು ಮೊರಾರ್ಜಿ ದೇಸಾಯಿ ಇವರು 1991ರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಭಾರತ ರತ್ನ ಪ್ರಶಸ್ತಿ ಪಡಿತಾರೆ. ಭಾರತದ ಮಾಜಿ ಪ್ರಧಾನಿ ಮತ್ತು ಸ್ವತಂತ್ರ ಸೇನಾನಿ, ಗುಜರಾತ್ ರಾಜ್ಯಕ್ಕೆ ಸೇರ್ತದೆ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತ ಕರಿತೇವೆ, ಮೌಲಾನಾ ಅಬ್ದುಲ್ ಆಜಾದ್ ಅಂತಂದು. ಇವರು 1992ರಲ್ಲಿ ಭಾರತ ರತ್ನ ಪ್ರಶಸ್ತಿ ಸಿಕ್ತು ಪಶ್ಚಿಮ ಬಂಗಾಳಕ್ಕೆ. ಇನ್ನು ಅದೇ ರೀತಿ JRD ಟಾಟಾರವರು, ಸತ್ಯಜಿತ್ ರೇ ಅವರು, APJ ಅಬ್ದುಲ್ ಕಲಾಂ ಇವರು 1997ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದಿರುವಂಥದ್ದು. ಭಾರತದ ಒಬ್ಬ ರಾಷ್ಟ್ರಪತಿ ಮತ್ತು ಒಬ್ಬ ದೇಶದ ಮೊದಲು ವಿಜ್ಞಾನಿ ಅಂತಲೂ ಸಹ ನಾವೇನು ಮಾಡ್ಬೋದು ಕರಿಬೋದು ಕರ್ನಾಟಕದ. ಹೋದ್ರಿ ಭಾರತದ ತಮಿಳುನಾಡು ರಾಜ್ಯಕ್ಕೆ ಸೇರಿದಂಥವರು. ಇನ್ನು ಗುಲ್ಜಾರಿಲಾಲ್ ನಂದಾ ಇವರು ಸ್ವತಂತ್ರ ಸೇನಾನಿ, ಭಾರತದ ಪ್ರಧಾನಿ. ಹಾಗಾಗಿ ಅಲ್ಲಿ ಏನಾಗ್ತಾರಪ್ಪ ಅಂದ್ರೆ ಎರಡನೇ ಹಂಗಾಮಿ ಪ್ರಧಾನಿ ಅಂತಲೂ ಕರಿತೇವೆ ನಾವು. ಹೋದ್ರಿ ಮೊದಲ ಹಂಗಾಮಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಗ್ತಾರೆ ಪಂಜಾಬ್ ರಾಜ್ಯಕ್ಕೆ ಮತ್ತು ರಾಜ್ಯಕ್ಕೆ ಸೇರಿದಂಥವ್ರು. ಅರುಣ್ ಅಸಫ್ ಅಲಿ ಅವರು ಇವರು ಭಾರತ ರತ್ನ ಪ್ರಶಸ್ತಿ ಪಡೆದವರು. MS ಸುಬ್ಬಲಕ್ಷ್ಮಿ ಹೋದ್ರಿ ಶಾಸ್ತ್ರೀಯ ಸಂಗೀತಗಾರ್ತಿಗೆ ಹೋದ್ರಿ ತಮಿಳುನಾಡು ರಾಜ್ಯಕ್ಕೆ ಸೇರುವಂಥದ್ದು. 1998ರಲ್ಲಿ ಏನಾಗ್ತದಪ್ಪ ಅಂದ್ರೆ ಭಾರತ ರತ್ನ ಪ್ರಶಸ್ತಿ ಸಿಗ್ತದೆ. C ಸುಬ್ರಹ್ಮಣ್ಯಂ ಮತ್ತು ಜಯಪ್ರಕಾಶ್ ನಾರಾಯಣ್ ಮತ್ತು ಅದೇ ರೀತಿ ಪಂಡಿತ್ ರವಿಶಂಕರ್
ಡಾಕ್ಟರ್ ಅಮರ್ತ್ಯ ಸೇನ್ ಅರ್ಥಶಾಸ್ತ್ರಜ್ಞರು, ಮತ್ತು ಗೋಪಿನಾಥ್ ಬೋಡೋಲೋಯಿಯಾ, ಹೌದ್ರಿ. ಇನ್ನು ಲತಾ ಮಂಗೇಶ್ಕರ್, ಹೌದ್ರಿ, 2001ರಲ್ಲಿ ಸಿಗ್ತದೆ, ಹಿನ್ನೆಲೆ ಗಾಯಕಿ, ಮಹಾರಾಷ್ಟ್ರಕ್ಕೆ. ಇನ್ನು ಅದೇ ರೀತಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ಭೀಮ್ಸೇನ್ ಜೋಶಿ, CNR ರಾವ್, ಒಬ್ಬ ವಿಜ್ಞಾನಿ, ಕರ್ನಾಟಕದಂಥವರು. ಮತ್ತು ಭೀಮ್ಸೇನ್ ಜೋಶಿಯವರು ಕರ್ನಾಟಕದವರು. ಶಾಸ್ತ್ರೀಯ ಸಂಗೀತಗಾರಕ್ಕೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಸಚಿನ್ ತೆಂಡೂಲ್ಕರ್, ನಮ್ಮ ಭಾರತದ ಏನಪ್ಪ ಅಂದ್ರೆ ಕ್ರಿಕೆಟ್ ಆಟಗಾರರು, ಮಹಾರಾಷ್ಟ್ರಕ್ಕೆ ರಾಜ್ಯಕ್ಕೆ ಸೇರುವಂಥವ್ರು. 2013 ಮತ್ತು 2014ರಲ್ಲಿ ಏನಾಗ್ತಪ್ಪ ಅಂದ್ರೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು 2015ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡಿತಾರೆ. ರಾಜಕಾರಣಿ ಮತ್ತು ಮಾಜಿ ಪ್ರಧಾನಿ, ಮಧ್ಯಪ್ರದೇಶ ರಾಜ್ಯಕ್ಕೆ ಸೇರುವಂಥದ್ದು. ಮದನ್ ಮೋಹನ್ ಮಾಳವೀಯ ಇವರು 2015ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡಿತಾರೆ. ಮರಣೋತ್ತರ ಪ್ರಶಸ್ತಿ, ರಾಜಕಾರಣಿ, ಹೀಗಾಗಿ ಉತ್ತರ ಪ್ರದೇಶಕ್ಕೆ ಸೇರಿದಂಥವ್ರು. ಇಷ್ಟು ವಿದ್ಯಾರ್ಥಿಗಳಿಗೆ ನಿಮ್ಮ ಭಾರತ ರತ್ನ ಪ್ರಶಸ್ತಿ ಪಡೆದಂಥವ್ರ ಬಗ್ಗೆ ನಿಮಗೆ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಇನ್ನು ನಮ್ಮ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ತೀರಾ ಅಂದ್ಕೊಂಡಿದ್ದೇನೆ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.